ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಅರೇಬಿಕಾ ತಳಿಯಲ್ಲಿ ಹೂ ಮಳೆ ಆಗುವ ಮುಂಚೆ ಅಥವಾ ಸ್ಪ್ರಿಂಕ್ಲರ್ ಮಾಡುವ ಮೊದಲು ಮಾರ್ಚ್ ತಿಂಗಳ ಮಧ್ಯದಲ್ಲಿ ರೇವತಿ ಮಳೆ ಆಗುತ್ತದೆ. ಇದನ್ನು ಹೂ ಮಳೆ ಅಂತ ಹೇಳುತ್ತಾರೆ. ನೀರಿನ ವ್ಯವಸ್ಥೆ ಇದ್ದರೆ ಮಾರ್ಚ್ ತಿಂಗಳಲ್ಲಿ ನೀವು ಸ್ಪ್ರಿಂಕ್ಲರ್ ಮೂಲಕ ಕೂಡ ನೀರನ್ನು ಕೊಡಬಹುದು. ನೀರು ಕೊಡುವ ಮುಂಚೆ ಈ ಸ್ಪ್ರೇಯನ್ನು ಮಾಡಿದರೆ ತುಂಬ ಉತ್ತಮ. ಈಗ ನಾನು ಹೇಳುವ ಸ್ಪ್ರೇಯನ್ನು ಮಾಡಿದರೆ ಹೆಚ್ಚಿನ ಹೂವಾಗಿ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ. 200 ಲೀಟರ್ ನೀರಿಗೆ 1 kg 19 ಇದರ ಜೊತೆಗೆ MAP ಮೋನೋ ಅಮೋನಿಯಂ ಫಾಸ್ಫೇಟ್ 1 kg, ಪ್ಲಾನೋಫಿಕ್ಸ್ 50 ml ಇದು ಹಾರ್ಮೋನಲ್ ಆಗಿರುತ್ತದೆ ಹಾಗೂ ಇದರ ಜೊತೆಗೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ 200 ಗ್ರಾಮನ್ನು ಹಾಕಬೇಕು. ಹಾಗೆಯೇ ಎಲೆ ಚುಕ್ಕಿ ರೋಗವನ್ನು ತಡೆಯಲು ಪ್ರೋಪಿಕೊನಜೋಲ್ 160 ml, ಹಾಗೆ ಫ್ಲವರ್ ಬೂಸ್ಟರ್ ಆಗಿ ನೈಟ್ರೋಬೆನ್ಜಿನ್ 400 ml, ಇದರ ಜೊತೆಗೆ 200 ಗ್ರಾಂ ಫಲ್ವಿಕ್ ಆ್ಯಸಿಡ್ ಹಾಕಬೇಕು ಹಾಗೂ 100 ml ಸ್ಪ್ರೆಡ್ಡರನ್ನು ಮಿಶ್ರಣ ಮಾಡಬೇಕು. ಇದರಿಂದ ಕಾಫಿಯಲ್ಲಿ ಹೆಚ್ಚಿನ ಹೂ ಅರಳಿ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.